ಹಿಂಗೆಂತ ಕರ್ಮ ಮಾಯ ಏನ್ ವರ್ಕ್ಶಾಪಿಗೆ ಬರೋ ಟೈಮ್ ಆಯ್ತು ಟೈಮ್ ನೋಡ ಬರ್ತಿದ್ದಂಗೆ 1,000 ಕೊಡು 2,000 ಕೊಡು ಅಂತ ಶುರು ಮಾಡ್ಕೊಬಿಡ್ತೀಯ ನೀನ್ ಬರದೇ ಬೇಡ ನಾವು ಬರೀ ಒಂದ್ 2,000 ರೂಪಾಯಿ ಕೊಡೋಣ, ಅರ್ಜೆಂಟ್ ಬೇಕು. ಇಲ್ಲ 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 ನನ್ನ ಹತ್ರ 1 ರೂಪಾಯಿ ದುಡ್ಡಿಲ್ಲ, 1 ರೂಪಾಯಿನೂ ಕೊಡ್ಬೇಡ ನೀನು. ಬರಂಗಿರ ಬಿಟ್ರೆ ನೋಡು ಬಂದ 5 ನಿಮಿಷ ಆಗತ್ತಿಲ್ಲ ಅವನ ಬಂದ ದಿನ ಇಡೀ ಒಂದ್ 10-15 ಜನ ಬರ್ತಾನೆ ಅಂತ ಫ್ರೆಂಡ್ಸ್ ಗಳು ಅಂತ ಅವರಿಗೆ ಮಸಾಲೆ ದೋಸೆ ತಿನ್ಸು, ಟೀ ಕುಡಿಸು, ಕಾಫಿ ಕುಡಿಸು, ಅದು ಇದಕ್ಕೆಲ್ಲ ನಾನು ಕೊಡ್ತೀನಿ ದುಡ್ಡು. ಎಲ್ಲಿಂದ ಬರುತ್ತಾ ದುಡ್ಡು? ಇಲ್ಲ ಹೋಗಿ ನೀನು ಮಜಾ ಯಾವ ಬಂದ ಮಾಮಿಂದ ಬಂದಿದ್ದು ಮತ್ತೆ ಇನ್ನೇನು ಸಮಾಚಾರ? ಬಿಡು ಮಾರೆ, ಅದೊಂದು 2,000 ರೂಪಾಯಿ ಕಮಿಟ್ಮೆಂಟ್ ಇತ್ತು, ಅದನ್ನ ಕೇಳಿದೆ, ಅದಕ್ಕೆ ಕಾಯ ಅಂತಿದ್ದ. ಬಿಡು ಮಾರೆ, ನಾನ್ ನಿನಗೆ ಒಂದ್ ಒಳ್ಳೆ ಕೆಲಸ ಕೊಡಿಸ್ತೆ. 40,000 ಸಂಬಳ ಬಾಂಬಿಗೆ ಬರುದಾ? ಬಾಂಬೆ ಅಲ್ಲ ಮಾರ, ಇಲ್ಲೇ ನಿನ್ಗೆ ಇಲ್ಲೇ ಲೋಕಲ್ ಅಲ್ಲಿ 40,000 ಕೊಡಿಸ್ತೇನೆ ನಾನು. ಲೋಕಲ್ ಅಲ್ಲಿ ಪಕ್ಕ 40,000 ರೂಪಾಯಿ ಸಂಬಳ ಇತ್ತು. ಹೌದಾ? ಗ್ಯಾರಂಟಿ ಅಲ್ಲ? 40,000 ರೂಪಾಯಿ ಅಲ್ಲ? 7 ನಿಮಿಷ ಎಂತದ ನಿಂದ ಕಾಯಿ 2,000 ರೂಪಾಯಿ ಕೇಳಿದಕ್ಕೆ ಅಷ್ಟೆಲ್ಲ ಮಾತಾಡ್ದಲ್ಲ ನೀನು. ಎಷ್ಟು ಮಟ್ಟಿಗಿದ್ದೆ ನೀನು? ನನ್ನ ಫ್ರೆಂಡ್ ಬಂದಿದ್ದ ಬಾಂಬೆಯಿಂದ, 40,000 ರೂಪಾಯಿ ಸಂಬಳ ನನ್ಗೆ. ಎಂತ ಬೇಡ ಎಂತ ಬೇಡ, 2 ತಿಂಗಳು ಕಾಯಿ ಮಗನೇ. ನಿನ್ನಂತವ್ರ 4 ಜನ ಕೆಲ್ಸಕ್ಕೆ ಇಟ್ಕಂತೆ ಕಾಂತೆ ನಿನ್ನ ಮತ್ತೆ. ಬಾರ ಮಂಜ, ಅದು ಎಂತದ ಕೆಲಸ? ಅದು ಕೆಲಸ ಎಂತ ಕಷ್ಟ ಇಲ್ಲ. ಟವರ್ ಮೇಲೆ ಟವರ್ ಮೇಲೆ ಒಂದು ಸ್ಟೂಲ್ ಹಾಕೊಂಡು ಒಂದು ಕೋಲ್ ಇಟ್ಕೊಂಡು ಕಾಗೆ ಅದು ಏನು ಬಂದ್ ಕೂರ್ದಂಗೆ ನೋಡ್ಕೊಳ್ಳೋದಕ್ಕೆ. ಕಾಗೆ ಅದು ಏನು ಬರ್ದಂಗೆ ಅದೇನು ಕಷ್ಟ ಇಲ್ಲ ಮರ. ಕಾಗೆ ಅದು ಬರ್ದಂಗೆ ನೋಡ್ಕೊಂಡ್ರೆ ಆಯ್ತು, 40,000 ರೂಪಾಯಿ ಸಂಬಳ ಸಿಗುತ್ತೆ. ನೀನು ಮಾತು ಕೇಳ್ಕೊಂಡು ನೀರ ಕೆಲ್ಸಕ್ಕೆಲ್ಲ ಗಡಿ ತೆಗ್ದೆ ಮಾರ. ನಾನು ಓನರ್ಗೆ ಹಂಗೆ ಹೇಳಿದ್ರೆ ಆಗೋದು, ಅವನಿಗೆ ಜಾಡ್ಸೋದಿದ್ ನಾನು. ಎಂತ ಕೇಳಿದೆ ಈಗ? ಅಣ್ಣ ನಮಸ್ಕಾರ, ಅದು ನನ್ನ ಲಂಚ್ ಬಾಕ್ಸ್ ಒಳಗೆ ಬಿಟ್ಟಿದೆ, ಅದನ್ನ ತಗೊಂಡೋಗು ಅಂತ ಬಂದೆ. ನಿಮಗೆ ಕೊಟ್ರೆ ಬೇಡ ಬಿಡಿ, ಇರ್ಲಿ ಬಿರಿಯಾನಿ ಕೊಡ್ತೀನಿ. ಎಲ್ಲಿದ್ಯಾ ಬೇವರ್ಸಿ? ಈಗ ಬಂದು ಕೊಲ್ತೇನೆ ನಿನ್ನೀಗ, ಅಲ್ಲೇ ಇರು ಬಂದೆ. ಮಾಡ್ತದ ನಿನ್ ಜನ್ಮಕ್ಕೆ ಹೋಗು.